ನಾಗಪ್ಪನೇ ಪ್ರತ್ಯಕ್ಷ ಆಗ್ಬಿಡೋಣ. ಮೊದಲಿಗೆ ಈ ವಿಡಿಯೋ ನೋಡ್ತಾರೆ ಎಲ್ಲ ನನ್ನ ಕನ್ನಡಿಗರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಗರ ಮಾಡಕ್ಕೆ ಗಾಡಿಲೇ ಹೋಗೋದ್ರಿಂದ ಗಾಡಿನ ಫಸ್ಟು ಮಡಿ ಮಾಡ್ಕೊಂಡು ಹೊರಟ್ವಿ. ಆಯ್ತು. ಆಮೇಲೆ ಇವತ್ತು ನಾನು ಅಮ್ಮ ಇಬ್ರು ನಾಗರು ಮಾಡಬೇಕಿತ್ತು, ಅದಕ್ಕೆ ನಾವು ಹುಟ್ಟು ಬೆಳೆದಿರೋ ಊರಿಗೆ ಹೋಗಿದ್ವಿ. ಅದಿರೋದು ನಾಗೋಲಿ ಹತ್ರ ಹೆಬ್ಬೂರು ಅಂತ. ಆನಂತರ ನಮ್ಮೂರು ಲೊಕೇಶನ್ಗೆ ಬಂದ್ವಿ. ಅದಾದ್ಮೇಲೆ ತುಂಬ ವರ್ಷಗಳ ನಂತರ ನಾನು ಅಮ್ಮ ಇಬ್ರು ನಮ್ಮೂರಿಗೆ ಬಂದಿದ್ದು ನಮಗೆ ಏನೋ ಒಂಥರ ಕಳ್ಕೊಂಡಿದ್ನ ಮತ್ತೆ ಪಡ್ಕೊಂಡಾಗ ಸಿಗುತ್ತಲ್ಲ ಆ ಥರ ಫೀಲ್ ಆಯಿತು. ಇನ್ನು ನಾವೀಗಿರೋದು ತುಮಕೂರಲ್ಲೇ ಆದ್ರೂ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಊರಲ್ಲೇ. ನಾ ಬಾಲ್ಯದ ನೆನಪು ನನಗೆ ತುಮಕೂರಲ್ಲಿಗಿಂತ ಜಾಸ್ತಿ ಇದೇ ಊರಲ್ಲೇ ಇರೋದು. ಅದೇನು ಅಂತ ಒಂದೊಂದೇ ಹೇಳ್ತೀನಿ. ಶನಿವಾರ ಭಾನುವಾರ ಆಯಿತು ಅಂದರೆ ಇದೇ ಫೀಲ್ಡಲ್ಲೇ ಇರ್ತಿದ್ವಿ. ನಾವು ಈ ಫೀಲ್ಡಲ್ಲಿ ಆಟ ಆಡ್ದಿಲ್ದ ಆಟನೇ ಇಲ್ಲ. ಲಗೋರಿ ಆಗಿರ್ಬೋದು, ಬುಗುರಿ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಪ್ರತಿಯೊಂದೂ ನಾವು ಇಲ್ಲೇ ಎಂಜಾಯ್ ಮಾಡ್ತಿದ್ವಿ. ಮತ್ತೆ ಈಗ ಫ್ರೆಂಡ್ಸ್ಗಳು ನಮಗೆ ಸಿಗಲ್ಲ, ಆ ಟೈಮು ನಮಗೆ ಬರಲ್ಲ. ಬಂದ್ರೂ ನಾವೀಗ ಆ ಥರ ಆಟ ಆಡೋಕ್ಕೂ ಆಗಲ್ಲ. ಇದೇ ಕಾರಣಕ್ಕೆ ನಮ್ಮ ಅಪ್ಪಾಜಿ ಕೈಲಿ ಒದೆ ತಿಂದಿದ್ದು ಇದೆ. ಯಾಕೆಂದರೆ ನಮ್ಮ ಅಪ್ಪಾಜಿ ಗೋಲ್ ಇದ್ದಿದ್ದು ನನ್ನ IAS ಮಾಡಿಸ್ಬೇಕು, ಮತ್ತು ನಮ್ಮ ಅಕ್ಕನ ಫ್ಲೈಟ್ ಕೋರ್ಸ್ ಮಾಡಿಸ್ಬೇಕು. ನಮ್ಮ ಅಪ್ಪಾಜಿ ಗೋಲ್ ಆಗಿತ್ತು. ಹುಡುಗರ ಜೊತೆ ಇದ್ದೆ ಹಾಳಾಗ್ತಾನೆ ಅಂತ ಅಂದ್ಬಿಟ್ಟು ನನ್ನ ಎಲ್ಲೂ ಬಿಡ್ತಾ ಇರಲಿಲ್ಲ. ಆದ್ರೆ ಏನು ಮಾಡೋದು, ನಾವು ಅನ್ಕೊಳ್ಳೋದೇ ಒಂದು, ವಿಧಿಯಾಟನೇ ಬೇರೆ ಆಗಿರುತ್ತಲ್ಲ. ನಾ ಹೇಳ್ತಾ ಹೋದ್ರೆ ನಮ್ಮ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಅದಕ್ಕೆ ಈ ಟಾಪಿಕ್ ನಿಲ್ಲೇ ಬಿಡ್ತೀನಿ. ನಾನು ಚೈಲ್ಡ್ಹುಡ್ ಫ್ರೆಂಡ್ಸಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಮಿಸ್ ಯು, ಐ ಲವ್ ಫಾರ್ ಎವರ್ ಫ್ರೆಂಡ್ಶಿಪ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇನ್ನು ನಾನು ಚೈಲ್ಡ್ಹುಡ್ ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕು ಅಂದರೆ ಒಂದು ದಿನ ಹೇಳಿದ್ರು ಸಾಲಲ್ಲ. ಅದಕ್ಕೆ ಈ ವಿಡಿಯೋನ ಇಲ್ಲೇ ಬಿಟ್ಟು ಇನ್ನು ಪೂಜೆ ಕಡೆಗೆ ಹೋಗೋಣ ಬನ್ನಿ. ಮೊದಲಿಗೆ ಹೋಗ್ತಿದ್ದಂಗೆ ನಾನು ಅಮ್ಮ ಇಬ್ಬರು ಬಸವಣ್ಣನ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡ್ವಿ. ಅದಾದ್ಮೇಲೆ ನಾಗರು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಉತ್ತ ಎಲ್ಲ ಹುಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ನಮ್ಮ ಅಮ್ಮನೂ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರು. ಅಲ್ಲಿ ನೋಡಿದ್ರೆ ನಾಗಪ್ಪನೇ ಪ್ರತ್ಯಕ್ಷ ಆಗ್ಬಿಡೋಣ. ಇನ್ನು ನಾವು ಕತ್ಲೆಯಲ್ಲಿ ಯಾಕೆ ಪೂಜೆ ಮಾಡ್ತಿದೀವಿ ಅಂದರೆ, ನಮ್ಮ ನಾಗರು ಪದ್ಧತಿ ಇರೋದೇ ಇದೇ ಥರ. ಕತ್ಲೆಯಲ್ಲಿ ಪೂಜೆ ಮಾಡಬೇಕು. ನಾವು ಪೂಜೆ ಮಾಡೋದು ಯಾರು ನೋಡಬಾರ್ದು, ಮತ್ತು ಸ್ವಾಮಿ ಪ್ರಸಾದ ಇಡೋದು ಯಾರು ನೋಡಬಾರ್ದು, ನಾವು ಊಟ ಮಾಡೋದು ಸಹ ಯಾರು ನೋಡಬಾರ್ದು. ಅದಕ್ಕೆ ಅಂತಲೇ ಪ್ರತಿ ವರ್ಷ ಇದು ಇಷ್ಟೊತ್ತೇ ಆಗುತ್ತೆ, ಇದೇ ಟೈಮಿಂಗ್ಸೇ ಆಗುತ್ತೆ. ಇನ್ನು ನಾಗರಲ್ಲಿ ತುಂಬ ನಾಗರು ಇದ್ದಾವೆ. ಅದರಲ್ಲಿ ನನಗೆ ಗೊತ್ತಿರೋದು ಎರಡೇ, ಚೌತಿ ನಾಗರು, ಅಡುಗೆ ನಾಗರು ಅಂತ. ನಮ್ಮದು ಅಡುಗೆ ನಾಗರು. ಚೌತಿ ನಾಗರು ಬಂದು ಗಣೇಶನ ಹಬ್ಬದ ದಿನ ಮಾಡ್ತಾರೆ. ಅಡುಗೆ ನಾಗರು ಬಂದು ನಮ್ಮ ತಾತ ಮುತ್ತಾದವ್ರ ಕರೆದಿಂದನೂ ಸಂಕ್ರಾಂತಿ ಹಬ್ಬದ ದಿನ ರೂಢಿ ಮಾಡಿದ್ದಾರೆ. ಅದೇ ಪದ್ಧತಿ ನಾವು ಈಗಲೂ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನಮ್ಮದು ನಾಗರು ಬಂದರೆ ತುಂಬ ಕಟ್ನಿಟ್ಟಿದೆ. ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಇದು ಮಿಕ್ಕಿದೆ ಅನ್ನೋ ಅಂತ ನಮ್ಮ ಅಮ್ಮ ಹೇಳ್ತಾರೆ. ಈಗ ನೀನು ಸ್ಟಾರ್ಟಿಂಗು ಮದುವೆ ಆಗೋಷ್ಟರಲ್ಲಿ ನೀವು ಮಾಡ್ತಿದ್ದಿದ್ದು ಚೌತಿ ನಾಗರು. ಇದು ನಮ್ಮ ಕಡೆದು ಅಂದರೆ ಇದು ಅಡುಗೆ ನಾಗರು. ನಾನು ಎಲ್ಲವರೆಕಾಯಿ ಸಾಂಬಾರು, ಕಿಚಡಿ ಕಾಯಲ್ಲೇ ಮಾಡಬೇಕು. ಅದು ಸ್ವಲ್ಪ ಕಟ್ನಿಟ್ಟಾಗೈತಲ್ಲ, ಚಿಗಡಿ ಟೊಮಟ ಇವೆಲ್ಲ ಮಾಡಬೇಕಲ್ಲ. ನಿಮಗೆ ಮುಂಚೆಯಿಂದನೇ ಇವೆಲ್ಲ ಗೊತ್ತಿತ್ತಾ? ಯಾಕಂದರೆ ನೀವು ಚೌತಿ ನಾಗರಲ್ಲ ಮಾಡ್ತಿದ್ವಿ, ಈ ಥರ ಎಲ್ಲ ಮಾಡ್ತಿರ್ಲಿಲ್ಲ ತಾನೆ ಅಡುಗೆ ನಾಗರು? ಹಾಂ, ಮುಂಚೆ ಎಲ್ಲ ಗೊತ್ತಿತ್ತಾ? ಆ ಕಡೆ ಚೌತಿ ನಾಗರು, ಈ ಕಡೆ ಶೂನ್ಯ ನಾಗರು. ಹಾಂ, ನನಗೇನು ಗೊತ್ತಿರಲಿಲ್ಲ. ಅಜ್ಜಿ ಮತ್ತೆ ಹೆಂಗೆ ಮಾಡಿಕೊಟ್ರು ಅದನ್ನು ಈಗ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಅಜ್ಜಿನೇ ಹೇಳ್ಕೊಟ್ಟಿದ್ದಾ? ಅಜ್ಜಿನೇ ಸ್ಟಾರ್ಟಿಂಗ್ ಬಂದಾಗ. ಸ್ಟಾರ್ಟಿಂಗ್ ಮಾಡಿದಾಗ ಏನಾದ್ರು ತಪ್ಪಿಪ್ ಮಾಡಿದ್ದು ಅದೆಲ್ಲ ಏನಾದರೂ ನಾಗಪ್ಪ ಹಾಕೊಂಡಿರತ್ತಾರೋ ಆ ಥರ ಎಲ್ಲ ಏನಾದರೂ? ಇಲ್ಲ, ಆ ಥರ ಏನಾಗಲಿಲ್ಲ. ಫೈನಲ್ ಆಗಿ ಪೂಜೆ ಎಲ್ಲ ಮುಗೀತು. ಸ್ವಾಮಿಗೆ ಹಾಲು ತುಪ್ಪ ಎಲ್ಲ ಬಿಟ್ಟು ಹೊರಟ್ವಿ. ಇಷ್ಟ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡ್ತಾರಲ್ಲ ನನ್ನ ಕನ್ನಡಿಗರಿಗೂ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.